ನಾಟ್ಯ ತಾಯಿ ಒಂದೇ ಭಾರತ ಮಾತರಂ. ಆರಾಧ್ಯ ಗುರುದೇವರಾಗಿರುವಂತಹ ದಯಾಮಯ ಗುರು ಮಂಗಲ ಮಾಂತನನ್ನ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಸಿದ್ದರಾಮ ಶಿವಾಚಾರ್ಯಪ್ಪಂಗಳವರನ್ನ ಅತ್ಯಂತ ಭಕ್ತಿಯಿಂದ ಮನದೊಳಗ ಪೂಜಿಸಿ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ವ್ಯಾಖ್ಯಾನ ಕೇಸರಿ ಅಂತ ಈ ನಾಡಿನೊಳಗ ಪ್ರಸಿದ್ಧತೆಯನ್ನ ಪಡೆದಿರುವಂತಹ ಪಾಂಡುರಂಗ ಮಹಾರಾಜರವರಲ್ಲೂ ಕೂಡ ಶರಣಗಳನ್ನ ಸಮರ್ಪಿಸಿ ಇವತ್ತು ವಿಶೇಷವಾಗಿ ಎಲ್ಲ ಸನ್ಮಾನಿತಕ್ಕೆ ಒಳಗಾಗಿರುವಂತ ವಿಶೇಷವಾಗಿ ನನಗನಿಸ್ತದೆ ಅವರು ಬೆಳ್ಳಿ ಕಿರೀಟ ಬೇಡ, ನಮಗಿದು ಭಾಳ ವಜ್ಜೆ ಆಯಿತು ಅಥವಾ ಇದು ನಮಗೆ ಹಾಕಬಾರ್ದು, ಗುರುಗಳಿಗೆ ಹಾಕಬೇಕು ಅಂತ ತಿಳ್ಕೊಂಡು. ಖರೆ ನಾನು ಅನ್ನೋದೇನು ಅಂತಂದ್ರೆ, ಇಲ್ಲಿ ಬಂದಿರುವಂತ ಬೆಂಗಳೂರು, ದಿಲ್ಲಿ, ಹೊರದೇಶದೊಳಗೆ ಇವತ್ತು ನಿಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ಪಾಲಿಗೆ ಗುರುಗಳು ಯಾರು ಅಂತಂದ್ರೆ ನೀವೇ. ಸೊ ಹಂಗಾಗಿ ಅವರೆಲ್ಲರೂ ಕೂಡ ನಿಮ್ಮನ್ನು ಪ್ರೀತಿಯಿಂದ ಮಾಡಿದ್ದಾರೆ. ಸೌಂಡ್ ಕಡಿಮೆ ಕಡಿಮೆ. ನಾನು ಅನ್ನೋದೇನು ಅಂತಂದ್ರೆ, ಈಗಿನ ವ್ಯವಸ್ಥೆ ಒಳಗ ಈಗಿನ ಕಾಲದೊಳಗ ಎಂತಿಂತ ನಾಲಾಯಕ ರಾಜಕಾರಣಿಗಳಿಗೆ ಬಂಗಾರ ಕಿರೀಟ ಬೆಳ್ಳಿ ಕಿರೀಟ ಹಾಕ್ತಾರಂತ ಇಷ್ಟೊಂದು ಜೀವನ, ಇಷ್ಟೊಂದು ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿರುವಂತ ನಿಮಗ ಬೆಳ್ಳಿ ಕಿರೀಟ ಹಾಕಿದ್ರು ಕೂಡ ಅದು ಕಡಿಮೆ, ಬಂಗಾರ ಕಿರೀಟ ಹಾಕಿದ್ರು ಕೂಡ ಕಡಿಮೆ ಅನ್ನುವಂಥದ್ದು ನಾನೆಲ್ಲ ತಿಳ್ಕೊಳ್ಬೇಕು. ಇಲ್ಲಿ ಅವರೆಲ್ಲೂ ಕೂಡ ಮುಲ್ಗೆ ಸರ್ ಅವರಲ್ಲೂ ಕೂಡ ಶರಣಗಳನ್ನ ಸಮರ್ಪಿಸಿ ಈ ಸುಂದರವಾಗಿರುವಂತ ಕಾರ್ಯಕ್ರಮದೊಳಗ ಸನ್ಮಾನಿತಗೊಂಡಿರುವಂತ ಎಲ್ಲ ಶಿಕ್ಷಕಿ ವೃಂದದವರಲ್ಲಿ ಶರಣುಗಳನ್ನ ಸಮರ್ಪಿಸಿ ಪ್ರೀತಿಯ ನೆಚ್ಚಿನ ಈ ಗ್ರಾಮದ ಎಲ್ಲ ಯುವ ಶಕ್ತಿಗಳಲ್ಲಿ, ತಾಯಿ ಬಳಗರಲ್ಲಿ, ತಂದೆ ಬಳಗದವರಲ್ಲಿ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಪರಶಿವ ಜ್ಯೋತಿಗೆ ಶರಣಾರ್ಥಿಗಳು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕಂಡಿರುವಂತ ಕನಸು ಇವತ್ತು ನನಸಾಗಿದೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಮಾಜದೊಳಗ ಒಬ್ಬ ಶಿಕ್ಷಕನನ್ನ ಯಾವ ರೀತಿ ನೋಡ್ಬೇಕನ್ನುವಂಥದ್ದನ್ನ ಅವ್ರು ಕಂಡಿರುವಂತ ಕನಸಿದೆಯಲ್ಲ, ಅವರು ನೋಡಿರುವಂತ ದೂರದೃಷ್ಟಿ ಇದೆಯಲ್ಲ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಹೇಳ್ತಾರಂತೆ, ಮುಂದೆ ಒಂದು ಕಾಲದೊಳಗ ಶಿಕ್ಷಕರನ್ನ ಕೇವಲ ರೊಕ್ಕಕ್ಕೆ ಸೀಮಿತ ಮಾಡ್ತಾರೆ, ಹಣಕ್ಕೆ ಸೀಮಿತ ಮಾಡ್ತಾರೆ, ಪಗಾರ ಅವ್ರಿಗೆ ಕೊಡೋದು, ಅವರಿಂದ ಶಿಕ್ಷಣವನ್ನ ಪಡೆಯೋದಂತದ ಇದಕ್ಕೆಲ್ಲ ಸೀಮಿತ ಮಾಡ್ತಾರಂತ ಅವರಿಗೆ ಹೇಳಿದಾಗ ಅವ್ರು ಹೇಳ್ತಾರಂತೆ, ನೋಡ್ರಿ ನಮ್ಮ ಭಾರತ ದೇಶದೊಳಗ ವಿಶೇಷವಾಗಿ ಶಿಕ್ಷಕರು ಯಾವ ರೀತಿ ಇರ್ತಾರೆ ಅಂತಂದ್ರೆ, ಅವರ ಪಗಾರಕ್ಕಿಂತ ಹೆಚ್ಚು ದುಡಿಯುವಂತ ಶಕ್ತಿ ನಾಡಿನೊಳಗ ಇವತ್ತಿಗೂ ಕೂಡ ಸರ್ಕಾರದ ಹುದ್ದೆ ಒಳಗಿರುವಂತವ್ರು ಯಾರಾದ್ರೂ ಮಾಡ್ತಾ ಇದಾರೆ ಅಂತಂದ್ರ ಅದು ಶಿಕ್ಷಕ ವೃಂದದವರು ಅಂತ ಅನ್ನುವಂತ ಮಾತು ನಾವೆಲ್ಲರೂ ಕೂಡ ತಿಳಿಪಡಿಸ್ಬೇಕಾಗ್ತದೆ. ಯಾಕೆ ಅಂತಂದ್ರೆ, ಶಿಕ್ಷಕ ಅಂತಂದ್ರೆ ಅದೇ. ಒಂದ್ ವೇಳೆ ಸಮಾಜದೊಳಗ ಒಬ್ಬ ಏನಾದ್ರೂ ಕಲ್ತಿರುವಂತ ವ್ಯಕ್ತಿ ಸಮಾಜದೊಳಗ ಒಬ್ಬ ರಾಜಕಾರಣಿ ತಪ್ಪು ಮಾಡದ ಅಂತಂದ್ರೆ ಆ ನಾಡು ಕೆಟ್ಟು ಬಿಡುತ್ತದೆ. ಒಬ್ಬ ಜಿಲ್ಲಾಧಿಕಾರಿ ತಪ್ಪು ಮಾಡ್ದ ಅಂದ್ರೆ ಜಿಲ್ಲಾ ಕೆಡಬಹುದು, ಒಬ್ಬ ರಾಜಕಾರಣಿ ಆಗಿರ್ಬೋದು, ಒಬ್ಬ ಇಂಜಿನಿಯರಿಂಗ್ ಏನಾದ್ರು ಪ್ಲಾನಿಂಗ್ ಮಾಡುವಂತ ಸಂದರ್ಭದೊಳಗ ತಪ್ಪು ಮಾಡ್ದ ಅಂದ್ರೆ ಆ ಬಿಲ್ಡಿಂಗ್ ಆಗ್ಬೋದು, ಅದ್ರೊಳಗ ವಾಸ ಮಾಡುವಂತ 100 ಜನ ಸಾಯ್ಬಹುದು. ಅಥವಾ ಒಬ್ಬ ಡಾಕ್ಟರ್ ತಪ್ಪು ಮಾಡ್ದ ಅಂತಂದ್ರೆ 1 ರೋಗಿ ಸಾಯ್ಬಹುದು, ಇಲ್ಲ ದವಾಖಾನೆ ಹಾಸ್ಪಿಟಲ್ ಒಳಗಿರುವಂತ ಎಲ್ಲಾ ರೋಗಿಗಳು ಸಾಯ್ಬಹುದು. ಕರೆ ಒಬ್ಬ ಶಿಕ್ಷಕ ಏನಾದ್ರೂ ಸಮಾಜದೊಳಗ ತಪ್ಪು ದಾರಿಯಿಂದ ನಡೆದಿದ್ದೆ ಆದ್ರೆ ಇಡೀ ಸಮಾಜವೇ ಕೆಡ್ತದೆ ಅನ್ನುವಂಥದ್ದನ್ನ ನಮ್ಮೆಲ್ಲ ಹಿರಿಕರು ಬಹಳ ಸುಂದರವಾಗಿರುವಂತ ಮಾತನ್ನ ಹೇಳ್ತಾರೆ. ಈಗಿನ ಕಾಲ ಶಿಕ್ಷಕರು ಬೇರೆ, ಆಗಿನ ಕಾಲದ ಶಿಕ್ಷಕರು ಬೇರೆ. ದೇ ಹ್ಯಾವ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಇಯರ್ಸ್. ಯಾಕಂತಂದ್ರೆ ಈ ಶಿಕ್ಷಕರದೇ ಬೇರೆ, ಈಗಿನ ಶಿಕ್ಷಕರದೇ ಬೇರೆ. ಈಗಿನ ಶಿಕ್ಷಕರು ಅಂದ್ರೆ ಎಲ್ಲರೂ ಅಲ್ಲ, ಕೆಲವೊಬ್ಬರು, ಅದರೊಳಗೆ ವಿಶೇಷವಾಗಿ ಇಲ್ಲಿ ಬಂದವರಲ್ಲ. ಇಲ್ಲಿ ಬಂದವರು ಸಂಸ್ಕಾರ ನೋಡಿದ್ದೆ ಆದ್ರೆ ಬಹಳ ಚೆನ್ನಾಗಿರುವಂತ ಸಂಸ್ಕಾರ ಇದೆ. ಅವರೆಲ್ಲರೂ ಕೂಡ ಇವತ್ತಿಗೂ ಬಹಳ ಸಂಸ್ಕೃತಿಯಿಂದ ಬದುಕ್ತಾ ಇದ್ದಾರೆ. ಕೆಲವೊಂದು ಕಡೆ ನಾನು ನೋಡ್ತೀನಿ, ನಾನು ಹೆಚ್ಚು ಕಾರ್ಯಕ್ರಮಗಳು ಮಾಡೋದೇ ಸಂಸ್ಥೆಗಳ ಕಾರ್ಯಕ್ರಮ. ನಾನು ಓದಿದ್ದು ಸುತ್ತೂರು ಮಠದೊಳಗೆ, ಅವರು 400 ಸಂಸ್ಥೆಗಳು. ನಂಬಲ್ಲಿ ಇವತ್ತಿಗೂ ಕೂಡ 1-2 ಡಿಗ್ರಿ ತನ ಸೈನ್ಸ್, ಆರ್ಟ್ಸ್, ಕಾಮರ್ಸ್, BA, BCom ಎಲ್ಲ ಸಂಸ್ಥೆಗಳಿದಾವೆ. ನಂಬಲ್ಲಿ ಏನಿಲ್ಲ ಅಂದ್ರೆ 140 ಜನ ಟೀಚರ್ ಸ್ಟಾಫ್ ಇದೆ. ನಾನೆಲ್ಲ ದಿನನಿತ್ಯ ಎದ್ರ ಸಾಕು, ಕೂತ್ರ ಸಾಕು, ನಿಂತ್ರ ಸಾಕು, ಶಿಕ್ಷಕ ಜೀವನದೊಳಗ ಹೆಚ್ಚು ನನ್ನ ಸಮಯವನ್ನ ಕಳಿತೀನಿ. ಆದ್ರೆ ಈಗಿನ ಕಾಲದ ಶಿಕ್ಷಕರು ಹೆಂಗದಾರ ಅಂತಂದ್ರೆ, 2 ರೀತಿಯಾಗಿರುವಂತ ಶಿಕ್ಷಕರು ಇವತ್ತು ನಾವು ಕಾಣ್ತೀವಿ. ಹಿಂದೆ ಒಂದೇ ರೀತಿಯನ್ನ ಕಾಣ್ತಿದ್ವಿ, ಅದು ಕನ್ಕ್ಲೂಷನ್ ನೀಡುವಂತ ಶಿಕ್ಷಕರನ್ನ ಕಾಣ್ತಿದ್ವಿ. ಆದ್ರೆ ಈಗಿನ ಕಾಲದೊಳಗೆ ಯಾವ ರೀತಿ ಅಂದ್ರೆ 2 ರೀತಿಯೊಳಗೆ ಶಿಕ್ಷಕರದಾರ. ಹೆಂಗ ಅಂತಂದ್ರೆ, ಒಂದು ಕನ್ಫ್ಯೂಸ್ ಶಿಕ್ಷಕರದಾರ, ಒಂದು ಕನ್ಕ್ಲೂಸ್ ಶಿಕ್ಷಕರದಾರ. ಕನ್ಫ್ಯೂಸ್ ಇರುವಂತವ್ರು ಅವ್ರ ಜೀವನ ಅವರಿಗೂ ಗೊತ್ತಿರೋದಿಲ್ಲ, ಇನ್ನ ಬಹಳ ಜನರ ಜೀವನಕ್ಕೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಕರೆ ಕನ್ಕ್ಲೂಸ್ ಆಗಿರುವಂತ ಶಿಕ್ಷಕರು ಯಾರಂತಂದ್ರೆ ಇವತ್ತು ಸನ್ಮಾನಿತಕ್ಕೆ ಒಳಗಾಗಿರುವಂತವ್ರು. ಕನ್ಕ್ಲೂಷನ್ ಅಂದ್ರೆ ಸಮಾಜಕ್ಕೆ ಒಳ್ಳೆ ಮಾದರಿ ಆಗಿರುವಂತವ್ರು. ಸಮಾಜಕ್ಕೆ ಇವತ್ತಿನ ದಿವಸ ಎಷ್ಟು ವಿಚಿತ್ರ ನೋಡ್ರಿ ಜಗತ್ತು. ಇಷ್ಟೆಲ್ಲರ ಮನಸ್ಸಿನೊಳಗೆ ಒಬ್ಬ ಗುರುಗಳಿಗೆ ಹೆಂಗಿರ್ತದೆ ಅಂತಂದ್ರೆ, ಇವತ್ತಿಗೂ ಕೂಡ ನನಗೆ ಸಂಸ್ಕಾರ ಮೆಚ್ಚುಗೆ ಆಗ್ಬೇಕು, ಬುನಾದಿ ಒಳಗ ಹಾಕಿ ಕೊಟ್ಟಿರುವಂತ ಸಂಸ್ಕಾರವೇ ಇವತ್ತು ಇವ್ರ ಹತ್ರ ಇರುವಂತದ್ದು.
ಈಗಿನ ಕಾಲದ ವಿದ್ಯಾರ್ಥಿಗಳು ಹಂಗಾಗಿದ್ದಾರೆ, ಶಿಕ್ಷಕರು ಕೂಡ ಹಂಗಾಗಿದ್ದಾರೆ. ಹಿಂದೊಂದು ಕಾಲ ಇತ್ತು, ಕಲಿಯುಗದೊಳಗೆ ಏನಾದರೂ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಯಾವ ರೀತಿ ವಿದ್ಯೆಯನ್ನ ಹೇಳ್ಬೇಕಂತಂದ್ರೆ ಕೈ ಮುಗಿದವರಿಗೆ ಬೇಡ್ಕೊಂಡು ವಿದ್ಯೆಯನ್ನ ಕಲಿಸ್ಬೇಕಂತೆ. ಆದ್ರೆ ಈಗಿನ ಕಾಲದೊಳಗ ಇಲ್ಲಿ ಮಾಡಿರುವಂತ ಕೆಲಸ ನೋಡಿದ್ದೆ ಆದ್ರೆ ಇವತ್ತಿಗೂ ಕೂಡ ಕಲಿಸಿರುವಂತ ಗುರುಗಳು ಸಾಲಿ ಕಂಪೌಂಡರ್ ಬಿಟ್ಟು ಹೊರಗೆ ಬಂದ್ರ ಅಂತಂದ್ರೆ ಅವ್ರಿಗೆ ಏಕವಚನದಾಗೆ ಮಾತಾಡ್ತಾರ. ನಾನು ನೋಡ್ತೇನೆ, ಬಾಳ ಕಡೆ ನೋಡ್ತೇನೆ. ಒಂದ್ ವೇಳೆ ಏನಾದ್ರು ಕ್ಲಾಸ್ ನೊಳಗೆ ಇನ್ಸರ್ಟ್ ಮಾಡ್ಬೇಕು ಅಥವಾ ಕ್ಲಾಸ್ ಒಳಗೆ ಏನಾದ್ರು ಅನ್ಬೇಕು, ಕಲಿಸಿರುವಂತ ಗುರುಗಳಿಗೆ ಶಾಲಾ ಕಂಪೌಂಡರ್ ಇಂದ ಆಚೆ ಬಂದ್ ಕೂಡಲೇ ಹೊಡೆದಿರುವಂತ ಉದಾಹರಣೆಗಳು ನಮ್ಮ ದೇಶದೊಳಗ, ನಮ್ಮ ನಾಡಿನೊಳಗೆ ಎಷ್ಟೋ ಇದಾವೆ. ಖರೆ ಇವತ್ತಿಗೂ ಕೂಡ ನನಗನಿಸ್ತದೆ, ಹಡೆದಿರುವಂತ ತಂದೆ ತಾಯಿಗೆ ಎಷ್ಟು ದಿವ್ಸಕ್ಕ ಎಷ್ಟು ವರ್ಷಕ್ಕೊಮ್ಮೆ ನಮಸ್ಕಾರ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ಕಲಿಸಿರುವಂತ ಗುರುಗಳಿಗೆ ನಮಸ್ಕಾರ ಮಾಡಿದ್ರಲ್ಲ ನಿಮ್ಮ ಬದುಕು ಇವತ್ತಿಗೆ ಅರ್ಥವಾಯ್ತು ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಪಡಿಸಬೇಕಾಗ್ತದೆ. ಬಹಳ ವಿಶೇಷ ಏನು ಅಂತಂದ್ರೆ, ಗುರು ಅಂತಂದ್ರೆ ಹಂಗೆ ಅವ್ರು ಮೊದಲನೇ ಬಾಯಿಗೆ ಬಂದಿದ್ದು ಏನು ಅಂತಂದ್ರೆ, ಈಗಿನ ಕಾಲದೊಳಗ ಗುರುಗಳು ಏನೆಲ್ಲ ಅಪೇಕ್ಷೆ ಪಡ್ತಾರೆ, ಆದ್ರೆ ಇವರು ಏನನ್ನೂ ಕೂಡ ಅಪೇಕ್ಷೆ ಪಡ್ಲಾರ್ದೆ ನಿಮ್ಮ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋರಿ, ಅವ್ರ ಆದ ನಂತರ ನಾವು ಅಂತ ಹೇಳಿದ್ರೆ ಶಾಸ್ತ್ರ ಇದನ್ನೇ ಹೇಳ್ತದೆ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ. ಮೊದಲನೇದಾಗಿ ತಾಯಿಯನ್ನ ನೋಡ್ಕೋರಿ, ಎರಡನೇದಾಗಿ ತಂದೆಯನ್ನ ನೋಡ್ಕೋರಿ, ಮೂರನೇದಾಗಿ ಗುರುಗಳನ್ನ ನೋಡ್ಕೋರಿ ಅನ್ನುವಂತ ಮಾತು. ಆ ನಿಟ್ಟಿನೊಳಗೆ ನಮ್ಮ ಭಾರತ ದೇಶದ ಪವಿತ್ರತೆಯನ್ನ ಪಡಿಬೇಕಾದ್ರೆ ಇಂತಹ ಗುರು ಶಿಷ್ಯ ಬಾಂಧವ್ಯ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ, ಕೇವಲ ಅಫ್ಜಲ್ಪುರ್ ಆಳಂದ ತಾಲೂಕು ಅಷ್ಟೇ ಅಲ್ಲ, ಕಲಬುರಗಿ ಜಿಲ್ಲಾ ಅಲ್ಲ, ಉತ್ತರ ಕರ್ನಾಟಕ ಅಲ್ಲ, ಎಂಟೈರ್ ಕರ್ನಾಟಕಕ್ಕೆ ಮಾದರಿ ಆಗುವಂತ ಕಾರ್ಯಕ್ರಮ ಇವತ್ತು ಯಾರು ಮಾಡಿದ್ದಾರೆ ಅಂತಂದ್ರೆ ಅದು ನಮ್ಮೆಲ್ಲ ಯುವಕರು ಮಾಡಿದ್ದಾರೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಬೋಳಣಿಯ ಗ್ರಾಮದ ವಿಶೇಷವಾಗಿರುವಂತ ಯುವಕರ ಪಡೆ ಇದೆಯಲ್ಲ, ನಿಮ್ಮೆಲ್ಲರಿಗೆ ಇಷ್ಟ ರಿಕ್ವೆಸ್ಟ್ ಮಾಡ್ಕೊಂತೀನಿ ಏನು ಅಂತಂದ್ರೆ, ಅವರಿಗೆ ಬೆಳ್ಳಿ ಕಿರೀಟ ಹಾಕೋ ಸಂದರ್ಭದೊಳಗೆ ನೀವು ಸಂಕಲ್ಪ ಮಾಡಿ ಹಾಕ್ಬೇಕಿತ್ತು. ಏನು ಅಂತಂದ್ರೆ, ನಿಮ್ಮ ಜೀವನದೊಳಗ ಯಾವುದೇ ಕಾರಣಕ್ಕೂ ಕೂಡ ದುಶ್ಚಟಗಳಿಗೆ ಒಳಗಾಗ್ಬೇಡ್ರಿ. ಒಂದ್ ವೇಳೆ ದುಶ್ಚಟಗಳಿಗೆ ಏನಾದ್ರೂ ಒಳಗಾದ್ರೆ ಅಂತಂದ್ರೆ ಜೀವನನೇ ಹಾಳಾಗ್ಬಿಡ್ತದೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ, ಒಳ್ಳೆಯ ಸಂಸ್ಕಾರದಿಂದ ಬೆಳೀರಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡ್ರಿ. ಒಂದ್ ಕಾಲ ಹೇಳ್ತದೆ ನೋಡ್ರಿ, ಈಗೆಲ್ಲ ನಿಮ್ಗೆಲ್ಲ ಕಷ್ಟ ಗೊತ್ತಾಗ್ತದೆ, ಈಗೆಲ್ಲ ನಿಮ್ಗೆ ಅನಿಸ್ತಿರ್ತದೆ, ಒಂದ್ ವೇಳೆ ನಾನ್ ಚೆನ್ನಾಗಿ ಓದಿದ್ದಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತಿತ್ತು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಅನಿಸ್ತದೆ. ಇವತ್ತು ಏನು ಇರ್ಲಾರ್ದೇನೆ ಒಬ್ಬ ರೈತ ಹೊಲದೊಳಗ ವರ್ಷಾನುವಿಡಿ ದುಡಿದ್ರು ಕೂಡ ಒಂದು ವರ್ಷಕ್ಕೆ 1,02,000 ಉಳಿಸೋದು ಬಹಳ ಕಷ್ಟ ಆಗ್ಯದ. ಖರೆ ನಿಮ್ಮೆಲ್ಲರಿಗೂ ಗೊತ್ತದ, ಏನು ಇರ್ಲಾರ್ದೆ ಸುಮ್ಮ ಕಂಪ್ಯೂಟರ್ ಮುಂದೆ ಕುಂತ್ಕೊಂಡು 1-2 ಅವರ್ ಕಂಪ್ಯೂಟರ್ ಟೈಪ್ ಮಾಡಿದ್ರ ತಿಂಗಳಿಗೆ 1,00,000 ಬರ್ತದೆ. ಇಷ್ಟೇ ಡಿಫ್ರೆನ್ಸ್. ಏನು ಅಂತಂದ್ರೆ, ಕಷ್ಟಪಟ್ಟಿ ಮಾಡುವಂತದಕ್ಕೆ ಎಷ್ಟು ಶ್ರಮ, ಎಷ್ಟು ಬೆಲೆ ಇದೆ, ಕಷ್ಟ ಪಡ್ಲಾರ್ದೇನೆ ಮಾಡುವಂತದಕ್ಕೆ ಎಷ್ಟು ಬೆಲೆ ಇದೆ ಅನ್ನುವಂಥದ್ದು. ಹಂಗಾಗಿ ಸರ್ವಜ್ಞ ಹೇಳ್ತಾರೆ, ವಿದ್ಯೆ ಉಳ್ಳವನ ಮುಖ ಮುದ್ದಿಕ್ಕು ಸರ್ವಜ್ಞ, ವಿದ್ಯೆ ಇಲ್ಲದವನ ಮುಖ ಆಳೂರಿ ಹದ್ದಿನಂತೆಕ್ಕು ಸರ್ವಜ್ಞ. ಅಂತಂದ್ರೆ ಹಾಳು ಬಿದ್ದಿರುವಂತ ಊರಿನೊಳಗೆ ಹದ್ದಿನ ಮುಖ ನೋಡ್ಬೋದು, ಖರೆ ವಿದ್ಯೆ ಇರ್ಲಾರ್ದವನ ಮುಖ ನೋಡಕ್ಕ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಜೀವನದೊಳಗೆ ನಾವೆಲ್ಲರೂ ಕೂಡ ವಿದ್ಯಾವಂತರಾದ್ವಿ ಅಂತಂದ್ರೆ ಅದನ್ನ ನಮ್ಮ ಸಮಾಜ ನೋಡುವಂತ ದೃಷ್ಟಿನೇ ಬೇರೆ ಆಗ್ತದೆ, ಸಮಾಜ ಕಾಣುವಂತ ದೃಷ್ಟಿನೇ ಬೇರೆ ಆಗ್ತದೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ ಬಹಳ ಸುಂದರವಾಗಿ ಹೇಳ್ತಾರೆ. ಇಂಥವ್ರ ಗುರುಗಳನ್ನ, ಇಂಥ ಪಾಂಡುರಂಗ ಮಹಾರಾಜರವ್ರನ್ನ ನೋಡೇನೆ ನಮ್ಮ ಭಾರತ ದೇಶ ಶ್ರೇಷ್ಠ ಅನ್ಸ್ಕೊಂಡಿರ್ಬೇಕು. ಒಂದ್ ಕಡೆ ಹೇಳ್ತಾರೆ, ವೆನ್ ವಿ ಥಿಂಕ್ ಅಬೌಟ್ ಫ್ಯಾಷನ್, ಫ್ರಾನ್ಸ್ ಕಂಟ್ರಿ ಬಿಫೋರ್ ಇನ್ ಅವರ್ ಮೈಂಡ್ ಸೆಟ್. ವೆನ್ ವಿ ಥಿಂಕ್ ಅಬೌಟ್ ರಿಯಲ್ ರೂಲ್, ಇಂಗ್ಲೆಂಡ್ ಫ್ಲಾಶ್ಡ್ ಇನ್ ಅವರ್ ಮೈಂಡ್. ವೆನ್ ವಿ ಥಿಂಕ್ ಅಬೌಟ್ ಸ್ಪಿರಿಚುವಲಿಸಮ್, ವೆನ್ ವಿ ಥಿಂಕ್ ಅಬೌಟ್ ಸ್ಪಿರಿಚುವಲಿಸಮ್ ಸಡನ್ಲಿ ಫ್ಲಾಶ್ ಇನ್ ಅವರ್ ಮೈಂಡ್, ದಟ್ ಈಸ್ ಇಂಡಿಯಾ ಅಂತ ಹೇಳ್ತಾರೆ. ಯಾವಾಗ ದೊಡ್ಡ ದೊಡ್ಡ ಕಟ್ಟಡ ಅಂತ ನೆನಪಾಗ್ತೀವಿ, ಟೆಕ್ನಾಲಜಿ ಅಂತ ನೆನಪಾಗ್ತೀವಿ, ಅಮೆರಿಕ ನೆನಪಾಗ್ತದೆ, ರಿಯಲ್ ರೂಲ್, ರಿಯಲ್ ಆಗಿರುವಂತ ರಾಜಕೀಯ ನೆನಪು ಮಾಡ್ಕೊಂಡಾಗ ಇಂಗ್ಲೆಂಡ್ ನೆನಪಾಗ್ತದೆ, ಫ್ಯಾಷನ್ ಅಂತ ನೆನೆಸ್ಕೊಂಡಾಗ ಫ್ರಾನ್ಸ್ ನೆನಪಾಗ್ತದೆ. ಆದ್ರೆ ಅಧ್ಯಾತ್ಮ ಅನ್ನುವಂಥದ್ದು, ನಿಜವಾಗಿರುವಂತ ಬದುಕನ್ನ ಸಾರ್ಥಕತೆ ಮಾಡ್ಕೊಳ್ಳುವಂತ ಭೂಮಿ ಯಾವುದು ಅಂದ್ರೆ ಅದು ನಮ್ಮ ಭಾರತ ದೇಶ ಅನ್ನುವಂತ ಹೆಮ್ಮೆ ನಮ್ಮೆಲ್ಲರಿಗೂ ಕೂಡ ಆಗಿರಬೇಕಾಗ್ತದೆ. ಅಂತ ವಿಶೇಷವಾಗಿರುವಂತ ಪ್ರವೃತ್ತಿ ಅದು ಶಿಕ್ಷಕರದಾಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ, ನಿಜವಾಗಲೂ ಕೂಡ ಅವರು ನುಡಿದಿರುವಂತ ಅವರ ಜೀವನ ಇವತ್ತಿಗೆ ಪಾವನ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ, ಕೇವಲ ನಮ್ಮ ಮುಲ್ಗೇಸರ್ ಅವರ ಬದುಕು ಕೇವಲ ಬಾಳಿ ಗ್ರಾಮದಕ್ಕಷ್ಟೇ ಸೀಮಿತ ಆಗ್ಲಾರ್ದೇನೆ ಎಂಟೈರ್ ನಮ್ಮ ರಾಜ್ಯದೊಳಗಿರುವಂತ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಅವರ ಜೀವನ ಮಾದರಿ ಆಗ್ಲಿ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ, ತಮ್ಮೆಲ್ಲರಿಗೂ ಕೂಡ ಇವತ್ತು ವಿಶೇಷವಾಗಿ ಯುವಕರು ಅಂತಂದ್ರೆ ಯಾರು, ಒಂದ್ ಕಾಲಕ್ಕೆ ಹೇಳ್ತಾರೆ, ಸುಮಾರು 7-8 ವರ್ಷಗಳ ಹಿಂದೆ ಬರಾಕ್ ಒಬಾಮಾ ಅವರು ಅಮೆರಿಕದ ಅಧ್ಯಕ್ಷ ಆಗಿರುವಂತ ಸಂದರ್ಭದೊಳಗೆ ಭಾರತ ದೇಶದ ಯುವಕರ ಕುರಿತು ಮಾತಾಡ್ತಾರೆ. ಏನು ಅಂತಂದ್ರೆ, ಭಾರತ ದೇಶಕ್ಕೆ ಹೆದರೋಕೆ ಎದಕ್ಕ ಕಾರಣ ಏನು ಅಂತಂದ್ರೆ, ಅಲ್ಲಿ ಅಣುಬಾಂಬ್ ಅದಾವಂತ, ದೊಡ್ಡ ಮಿಲಿಟರಿ ಸೇನೆ ಅದಂತ, ಅಥವಾ ಇನ್ನೊಂದದ ಅಥವಾ ಅತ್ಯಂತ ಪ್ರಭಾವಿತ ರಾಜಕಾರಣಿ ಅದಾರ ಅಂತ ತಿಳ್ಕೊಂಡು ಆ ದೇಶಕ್ಕೆ ನಾನು ಹೆದರೋದಿಲ್ಲ ಹೊರತಾಗಿ
ಆ ದೇಶದೊಳಗ ದೇಶ ಅಂತ ಬಂದಾಗ ಮನೆ ಮಠ ಮಕ್ಕಳು ಹೆಂಡತಿ ತಂದೆ ತಾಯಿಯನ್ನ ಮರೆಯುವಂತ ಯುವಕರದಾರ ಅಂತ ತಿಳ್ಕೊಂಡು ಆ ದೇಶಕ್ಕೆ ಹೆದರ್ತೀನಿ ಅಂತ ತಿಳ್ಕೊಂಡು ಒಬ್ಬ ಅಮೆರಿಕದ ಅಧ್ಯಕ್ಷ ಮಾಜಿ ಅಧ್ಯಕ್ಷನ್ನ ಹೇಳ್ತಾನೆ. ಸ್ವಾಮಿ ವಿವೇಕಾನಂದನವರು ಕೂಡ ಇದನ್ನೇ ಹೇಳ್ತಾರೆ, ನನಗೇನು ಕೂಡ ಬೇಕಾಗಿಲ್ಲ, ನಮಗೇನು ಕೂಡ ಬೇಕಾಗಿಲ್ಲ, ಈ ದೇಶವನ್ನ ಕಟ್ಟುವಂತ ಯುವಕರು ಬೇಕನ್ನುವಂಥದ್ದು. ಆ ಕಾರಣಕ್ಕಾಗಿ ನೀವೆಲ್ಲ ಯುವಕರು ಮಾಡಿರುವಂತ ಕೆಲಸ ಇದೆಯಲ್ಲ, ಇದು ನಿಜವಾಗಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ, ಒಬ್ಬ ಶಿಕ್ಷಕನ ವೃತ್ತಿ ಹೆಂಗಿರ್ತದ ನೋಡ್ರಿ, ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಬಂದಿರುವಂತ ಎಲ್ಲ ಜಾತಿ, ಬಂದಿರುವಂತ ಎಲ್ಲ ಧರ್ಮದವರಿಗೂ ಕೂಡ ಈಕ್ವಲ್ ಆಗಿ ಕಾಣುವಂತ ನಿಜವಾಗಿರುವಂತ ವೃತ್ತಿ ಯಾವುದು ಅಂತಂದ್ರೆ ಅದು ಶಿಕ್ಷಕನ ವೃತ್ತಿ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಪಡಿಸಬೇಕಾಗ್ತದೆ. ಅಂತ ಶಿಕ್ಷಕರು ಈಗಿನ ಸಂದರ್ಭದೊಳಗೆ ಈಗಿನ ಕಾಲದೊಳಗ ಯಥೇಚ್ಛವಾಗಿರುವಂತ ಬದುಕನ್ನ ಸಮಾಜಕ್ಕೆ ಅರ್ಪಿಸ್ಲಿ. ಹೆಂಗಿದೆ ಅಂತಂದ್ರೆ ಇವ್ರ ಕಾಲಕ್ಕೆ ಐ ಥಿಂಕ್ ಇವ್ರ ಕಾಲಕ್ಕೆಲ್ಲ ಹೆಂಗಿತ್ತು ಅಂದ್ರೆ ಪಿರಿಯಡ್ ಅನ್ನುವಂಥದ್ದು ಬಹಳ ಕಡಿಮೆ. ಬೆಳಗ್ಗೆ ಹೋದ್ರ ಅಂತಂದ್ರೆ ಮಧ್ಯಾಹ್ನ ಊಟದ ಒಂದೇ ಕ್ಲಾಸ್, ಮಧ್ಯಾಹ್ನ ಆದ ಬಳಕ ಸಂಜೆ ತನ ಒಂದೇ ಕ್ಲಾಸ್. ಸೊ ಈಗೆಲ್ಲ ಪಿರಿಯಡ್ ಕರೆಕ್ಟ್ ಬೆಲ್ ಹೊಡೆಯೋದು ಅಷ್ಟೇ ಕಾಯ್ತಿರ್ತಾರೆ ಟೀಚರ್ಸ್ ಎಲ್ಲ. ಬೆಲ್ ಹೊಡೆದ ಬಳಕ ಅದು ಪಾಠ ಎಲ್ಲಿಗೆ ಇರ್ಲಿ ಅದಕ್ಕೆ ಕಂಪ್ಲೀಟ್ ಮಾಡ್ಲಾರ್ದೇನೆ ಹೊರಗೆ ಬರುವಂತದನ್ನ ನೋಡ್ತೀವಿ. ಖರೆ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಬಹಳ ವ್ಯತ್ಯಾಸ ಇದೆ. ಶಿಕ್ಷಕರು ಕೂಡ ಹಂಗೆ ಆಗಿದ್ದಾರೆ, ವಿದ್ಯಾರ್ಥಿಗಳು ಹಂಗಾಗಿದ್ದಾರೆ, ವಿದ್ಯೆವನ್ನ ಕಲಿಸುವಂತ ಪಾಲಕರು ಕೂಡ ಹಂಗೆ ಆಗಿದ್ದಾರೆ. ಒಂದ್ ಸ್ವಲ್ಪ ಶಿಕ್ಷಕ ಏನಾದ್ರೂ ಮಕ್ಕಳಿಗೆ ಏನಾದ್ರು ಅಂದ್ರೆ ಸಾಕು ಬಂದು ಅವ್ರ ಮೇಲೆ ಫೋರ್ಜರಿ ಕೇಸ್ ಹಾಕುವಂತದ್ದು, ಅಥವಾ ನೋಡ್ಬೇಕು ಎಷ್ಟು ಚಲೋ ನಾನು ನೋಡ್ತೀನಿ, ಒಂದ್ ವೇಳೆ ಏನ್ರ ಸಾಲ್ಯಾಗ ಅವ್ರ ಮಕ್ಕಳಿಗೆ